ಯಾಕೆಲ್ಲರೂ ಹೀಗೆ ನೋಡ್ತಾ ಇದ್ದೀರಾ? ಏನಾದರೂ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ರಾ? ಇಶಾನಿ, ಏನ್ ಮಾಡ್ತಾ ಇದೀಯಾ? ಇಶಾನಿ, ಬಿಹೇವ್ ಯೋರ್ ಸೆಲ್ಫ್. ರೀ ತಗೊಳ್ಳಿ ಮಜ್ಜಿಗೆ. ಪ್ರಕೃತಿ, ಮನೆ ಒಂಥರ ಬಿಕ್ಕೋ ಅಂತ ಅನಿಸ್ತಿದೆ. ಹೌದು ರೀ, ನಾನು ನಿಮ್ಗೆ ಅದನ್ನೇ ಹೇಳೋಣ ಅನ್ಕೊಂಡೆ. ಹೌದಮ್ಮ, ನಮ್ ಜೊತೆ ಅವ್ರು 4 ದಿನ ಇದ್ರೂನು ಈ ಮನೆ ಮಕ್ಳ ತರ ಹೊಂದ್ಕೊಂಡ್ಬಿಟ್ಟಿದ್ರಲ್ವಾ? ಹೌದು ಅಮ್ಮ, ನನಗಂತೂ ಅವರು ಗೆಸ್ಟ್ ಅಂತ ಅನ್ನಿಸ್ಲೇ ಇಲ್ಲ. ನನ್ ಗೆಳೆಯ ಬೆಂಗಳೂರ್ನ ಕೊಂಡ್ಕೊಳ್ಳೋಷ್ಟು ಶ್ರೀಮಂತ ಆದ್ರೂ ಒಂದು ಚೂರು ಅಹಮ್ಮೆ ಇಲ್ಲ ಅವನ್ಗೆ. ನೀನು ಅವ್ರ ಬಗ್ಗೆ ಹೇಳಿದಾಗ ನಮ್ಮನೆ ಇಷ್ಟ ಆಗುತ್ತೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ಹೇಳಿದಕ್ಕಿಂತ ವಿರಾಟು ತುಂಬಾ ಒಳ್ಳೆ ಹುಡ್ಗನಪ್ಪ. ಸಿಂಧು ಅವರು ಅಷ್ಟೇ, ಅವರು ಮನೇಲಿದ್ದಾಗ ಅದಿಷ್ಟು ಸಂಭ್ರಮ ಇತ್ತು ಗೊತ್ತಾ. ಆದ್ರೆ ಇವಾಗ ನಿಜವಾಗ್ಲೂ ಮನೆ ತುಂಬಾನೇ ಬೇಕು ಅನಿಸ್ತಾ ಇದೆ. ಅವರು ಇನ್ನೂ ಇಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಇರ್ತಿತ್ತು, ಆದ್ರೆ ಆಗಲ್ಲ. ಶರತ್, ನೀವ್ ಮನ್ಸ್ ಮಾಡಿದ್ರೆ ಆಗತ್ತೆ. ಅದ್ಹೇಗೆ? ಅದೇ ಅಮ್ಮ, ಸಿಂಧು ಅವರು ಹೋಗುವಾಗ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಮಕ್ಳಾಗತ್ತೆ, ನೀವು ಬಂದು ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಅಂದ್ರಲ್ಲ. ಹೌದು, ಅದಕ್ಕೆ ನಾವ್ ಇವಾಗ್ಲೇ ಬೆಂಗಳೂರಿಗೆ ಹೋಗೋಣ. ಅಮ್ಮ, ಶರತ್, ಆ ದೇವ್ರೆ ನಮ್ಗೊಂದು ಮಕ್ಳಾಗೋದಕ್ಕೆ ದಾರಿ ತೋರಿಸ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಯಾಕ್ ನಾವು ಈಗ್ಲೇ ಬೆಂಗಳೂರಿಗೆ ಹೋಗ್ಬಾರ್ದು? ಇದೇನತ್ತೆ, ಪ್ರಕೃತಿ ನಿಂತ ಜಾಗದಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಅಮ್ಮನಾಗ ತೌಕಾನಪ್ಪ, ಹೇಗ್ ತಡ್ಕೊಳ್ತಾಳೆ ಶರತ್? ಶರತ್, ನೋಡಿದ್ರ ಅಮ್ಮ ಕೂಡ ಹೋಗೋಣ ಅಂತಿದಾರಲ್ಲ. ಸರಿ, ಹೋಗೋಣ. ಹಾಗಾದ್ರೆ ವಿರಾಟ್ನ ಫೋನ್ ಮಾಡಿ ಕೇಳಿ ಯಾವಾಗ ಬರ್ಬೇಕು, ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಅಂತ. ಸರಿ ಅತ್ತೆ, ಮಾಡ್ತೀನಿ. ಶರತ್, ಏನ್ ಸರಿ ಅಂತ ಹಾಗೆ ಕೂತಿದ್ದೀರಾ? ಇವಾಗ್ಲೇ ಫೋನ್ ಮಾಡಿ ಮಾತಾಡಿ. ಇವಾಗ ಬೇಡ ಪ್ರಕೃತಿ, ಟೈಮ್ ನೋಡ್ಕೊಂಡು ನಾನೇ ಮಾತಾಡ್ತೀನಿ, ಸರಿನಾ? ಸರಿ, ಥ್ಯಾಂಕ್ಸ್. ಆದ್ರೆ ಆದಷ್ಟು ಬೇಗ ಮಾತಾಡಿ ಶರತ್. ಸರಿ. ಈ ಅವಕಾಶನ ಸರಿಯಾಗಿ ಬಳಸ್ಕೋಬೇಕು. ಏನತ್ತೆ? ಅದೇ, ಇಂಥ ಅವಕಾಶ, ಇಂಥ ಫ್ರೆಂಡು ಯಾರಿಗ್ ಸಿಗ್ತಾರಪ್ಪ? ನಿಮ್ಮಿಂದ ಅವ್ರ ಪರಿಚಯ ಆಗಿದ್ದು ನನಗೆ ತುಂಬಾ ಖುಷಿ ಆಯ್ತಪ್ಪ. ನನಗೂ ಅಷ್ಟೇ ಅಮ್ಮ. ಶರತ್, ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಮಾತಾಡ್ಬೇಕು, ಆಯ್ತಾ? ಸರಿಮಾ, ಮಾತಾಡ್ತೀನಿ. ಕೊಂಡ್ಬಿಡು ಇಶಾನಿ,